ನಿವೃತ್ತ ಶಿಕ್ಷಕರಿಗೆ ಗ್ರಾಮಾಂತರ ನೌಕರರ ಸಂಘದಿಂದ ಅಭಿನಂದನೆ. ಹಲವಾರು ವರ್ಷಗಳ ಕಾಲ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರನ್ನು ಆಯಾ ಇಲಾಖೆಗಳಲ್ಲಿ ಗೌರವಿಸಿ ಅಭಿನಂದನೆ ಸಲ್ಲಿಸುತ್ತಾರೆ. ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗೌರವಿಸಿ ಅಭಿನಂದನೆ ಮಾಡುತ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇತ್ತೀಚೆಗೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಹೊನ್ನಪ್ಪ ಹಾಗೂ ಕೊಯ್ಯಿರ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಸುಬ್ಬಣ್ಣ ಈ ಇಬ್ಬರು ಶಿಕ್ಷಕರು ನಿವೃತ್ತಿ ಹೊಂದಿದ್ದ ಇಬ್ಬರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೌಕರರ ಸಂಘ ದೇವನಹಳ್ಳಿಯ ಕಚೇರಿಯಲ್ಲಿ ಗೌರವಿಸಿ ಅಭಿನಂದಿಸಿದರು. ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಪಿ ಗಂಗಾಧರಪ್ಪ, ಗೌರವ ಅಧ್ಯಕ್ಷ ತಹಶೀಲ್ದಾರ್ ಬಾಲಕೃಷ್ಣ, ಉಪಾಧ್ಯಕ್ಷ ಕೆ ಪ್ರಭಾಕರ್, ಗಿರೀಶ್, ನಾರಾಯಣ್, ಯತೀಶ್, ಬೊಮ್ಮಕ್ಕ, ನಾಗೇಶ್, ಹನುಮಂತರಾಯಪ್ಪ, ಸತೀಶ್ ಸೇರಿದಂತೆ ಅನೇಕರು ಇದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ4. ಅಂತ ಕಾರ್ಯಕ್ರಮಗಳನ್ನು ಕೂಡ ನಾವು ಜಿಲ್ಲಾ ಸಂಘ ಪ್ರಪ್ರಥಮವಾಗಿ ಇದು ಒಂದು ಸನ್ಮಾನ ತಮಗೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದು ಪ್ರಥಮ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಂಘ ಅದಾದ್ಮೇಲೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೂಡ ನಾವೆಲ್ಲ ಹಮ್ಮಿಕೊಳ್ಬೇಕು ಅಂತೇಳಿ ಹಲವಾರು ಸಭೆಗಳಲ್ಲಿ ತೀರ್ಮಾನ ಮಾಡಿದ್ದೀವಿ. ಬರೀ ನಿಮಗೆ ಒಂದು ಸನ್ಮಾನ ಮಾಡೋದು ಅಷ್ಟಕ್ಕೆ ಒಂದು ಸೀಮಿತವಾಗಿ ಇರೋದಿಲ್ಲ. ಈಗ ನೆಕ್ಸ್ಟು ಒಂದು ಮೇಲೆ ಒಂದು ಹಾಲನ್ನು ಕಟ್ಟಿಸ್ಬೇಕು ಅಂತ ಹೇಳಿ ಕೂಡ ಎಲ್ಲ ಸಮಿತಿಯವರೆಲ್ಲ ಈಗ ಹನುಮಂತರಾಯಪ್ಪರು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಎಲ್ಲರೂ ಕೂಡ ಒಂದು ಒಟ್ಟಿಗೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಕೇವಲ 3-4 ತಿಂಗಳಲ್ಲಿ ಅದು ಒಂದು ಹಾಲು ಏನಿವೆ ಕುತ್ಕೊಳ್ಳೋಕ್ಕೆಲ್ಲ ಇಕ್ಕಟ್ಟಿದೆ. ನಾವು ಈಗ 60 ಜನ ಇದ್ದೀವಿ. ನಾವು ಸಭೆ ಮಾಡ್ಬೇಕಾದ್ರೂ 60 ಜನ ಬೇರೆ ಕಡೆ ನಾವು ಮಾಡ್ಬೇಕಾಗ್ತದೆ. ಸುಮ್ಮನೆ ಸಣ್ಣದಾಗಿ ಇದೆ. ಅದಕ್ಕೆ ಮೇಲೆ ಫುಲ್ ಮಾಡಿದಾಗ 60-70 ಜನ ಒಂದೇ ಹಾಲಲ್ಲಿ ಕುತ್ಕೊಳ್ಬೋದು. ಈ ಥರ ಸಭೆ ಸಮಾರಂಭಗಳು ಮಾಡ್ಬೋದು, ಸನ್ಮಾನಗಳು ಮಾಡ್ಬೋದು ಅಂತ ಹೇಳಿ ಅದನ್ನು ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಹಿತದೃಷ್ಟಿಯಿಂದ ಒಂದು ಸದ್ಯದಲ್ಲೇ ಒಂದು ಹೆಲ್ತ್ ಚೆಕಪ್ ಕ್ಯಾಂಪು, ಅಂದರೆ ಹಾರ್ಟ್ ಚೆಕಪ್ಪು, ಮತ್ತು ಈಗ ಮೊಬೈಲ್ ಇಟ್ಕೊಂಡು ಕಿವಿದು ಸ್ವಲ್ಪ ಡಾಕ್ಟರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಥರ ನಮ್ಮ ಸಂಪೂರ್ಣವಾಗಿ ಮಾಡಿ ನಮ್ಮ ಕೈಲಿ ಇರೋ ಹಾಗೆ ಒಂದು ಚೆಕಪ್ಪನ್ನು ಈ ತಿಂಗಳಲ್ಲಿ, ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಾವು ನಮ್ಮ ಡೇಟನ್ನು ಒಂದು ಫಿಕ್ಸ್ ಮಾಡಿಕೊಂಡು ಅದನ್ನು ಮಾಡ್ತೀವಿ. ಲಯನ್ಸ್ ಕ್ಲಬ್ ಪ್ಲಸ್ ಆಕಾಶ ಆಸ್ಪತ್ರೆ ಮತ್ತು ಇಲ್ಲಿ ಜಾಯಿಂಟಲ್ಲಿ ಒಂದು ದೊಡ್ಡ ಮೆಗಾ ಕ್ಯಾಂಪು. ಎಲ್ಲ ಸರ್ಕಾರಿ ನೌಕರರು, ವಿಶೇಷವಾಗಿ ಶಿಕ್ಷಕರ ಸಂಘ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರು ಏನಿದ್ದಾರೆ ಇವರು ಭಾಳ ಇಂಪಾರ್ಟೆಂಟ್ ಇರ್ತಾರೆ. ಮತ್ತು ನಮ್ಮ ಕಂದಾಯ ಇಲಾಖೆ ಬೆಳಗ್ಗೆ ಆದರೆ ಒದ್ದಾಡ್ಕೊಂಡು ಇರ್ತೀವಿ. ನಾವು ಕೂಡ ನಮ್ಮ ಇದರ ಬಗ್ಗೆ ಕಾನ್ಶಿಯಸ್ ಇರೋದಿಲ್ಲ. ಅದನ್ನು ಒಂದು ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಇದೆ. ಮತ್ತು ಈಗಾಗಲೇ ನಮ್ಮ ಹನುಮಂತರಾಯಪ್ಪರಾಗಲಿ ನಾವು ಹೇಳ್ತಾ ಇದ್ದಾರೆ, ಇದನ್ನು ಯಾವುದು ನಮ್ಮ ಕುಂದುಕೊರತೆಗಳು ಏನಿದ್ದಾವೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಜಂಟಿ ಸಮಾಲೋಚನಾ ಸಭೆ, ಈಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬದಲಾವಣೆ ಆಗಿರೋದ್ರಿಂದ ಹೊಸ ಜಿಲ್ಲಾಧಿಕಾರಿಗಳು ಬಂದ ಕೂಡಲೇ ಒಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರು ಸಮಸ್ಯೆಗಳಿದ್ರೆ ನೀವು ಮೊದಲೇ ಕೊಟ್ಟರೆ ಅದಕ್ಕಿಂತ ಮುಂಚೆ ಒಂದು ಸಭೆಯನ್ನು ಕೂಡ ನಾವು ಮಾಡ್ತೇವೆ. ಆದಮೇಲೆ ಅಲ್ಲಿ ಜಂಟಿ ಸಮಾಲೋಚನೆಯಲ್ಲಿ ನಾವು ಅದನ್ನು ಮಾತಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಅವಕಾಶ ಇರುತ್ತೆ. ಅದನ್ನು ಒಂದು ಮಾಡಬೇಕಾಗ್ತದೆ. ಮತ್ತು ನಾಳೆ ವಿಶೇಷವಾಗಿ ನಮ್ಮ ಸುಮಾರು 2 ವರ್ಷ, ಅಂದರೆ ಇನ್ನೂ ಒಂದು 4 ತಿಂಗಳಿತ್ತು, 1.25 ವರ್ಷ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ಶಿವಶಂಕರ್ ಸರ್ ಅವರು ತುಂಬ ಉನ್ನತವಾದ ಹುದ್ದೆಗೆ ಮೆಸ್ಕಾಂ MD ಹುದ್ದೆಗೆ ಹೋಗಿದ್ದಾರೆ. ಅವರು ಭಾಳ ಜನರಾಗಿದ್ದರು. ಅವರಿಗೆ ಒಂದು ಇಡೀ ಜಿಲ್ಲಾಡಳಿತದಿಂದ ಒಂದು ಸನ್ಮಾನ ಮಾಡಬೇಕು, ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ನಾಳೆ ಹಾಗೇನೆ ಇರ್ತಾರೆ. ಹಾಗೆ ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ನಮ್ಮ ಇಲಾಖೆಗಳಲ್ಲಿ ನಾವು ಎಕ್ಸ್ಟೆನ್ಷನ್ ಅಂತ ಒಂದು ಹೊರಡಿದೆ. ಮೊದಲನೇದು EX ತೆಗೆದ್ರೆ ನಮ್ಗೆ ಬರೋ ಟೆನ್ಷನ್ನೇ. ಹಾಗಾಗಿ ಶಿಕ್ಷಣ ಮತ್ತು ಶಿಕ್ಷಕರಿಗೆ ಟೆನ್ಷನ್ ಇರೋ. ಯಾಕಂದರೆ ಈಗ ಅಲ್ಲ, ನಮ್ಮ ಸಾಹೇಬ್ರಿಗೆ ಗೊತ್ತು, ಯಲಹಂಕದಲ್ಲಿ ಸಾಹೇಬ್ರ ಜೊತೆ ಕೆಲಸ ಮಾಡಿದ್ದೀರಿ. ಮತ್ತು ದೇವನಹಳ್ಳಿಲಿದ್ದಾಗ ನಮ್ಗೆ ತುಂಬ ಸಂಪರ್ಕ. ಯಲಹಂಕದಲ್ಲಿದ್ದಾಗ ಸಾಹೇಬರು ಅವರು ಜೊತೆಯಲ್ಲಿ ಇದ್ದರು. ಸಾಹೇಬರು ಈ ಕಡೆ ಬಂದಮೇಲೆ ಅವರು ನಮಗೆ ಏನಕ್ಕಂದರೆ ಅಲ್ಲಿ MLA ಸಾಹೇಬರು ಸಿದ್ದರಾಮಣ್ಣ ಅಂದ್ಬಿಡು. ಹಾಗೆ ಅವರು ಮುಂದೆ ಏನು ಮೋಸ್ಟ್ಲಿ ಯಾವ ಮಿನಿಸ್ಟ್ರಿ PS ಆಗ್ತಾರೆ, ಇಲ್ಲ ಅವರೇ ಮಿನಿಸ್ಟರ್ ಆಗ್ತಾರೆ. ಆಗಲಿ, ಎಲ್ಲರ ಆರೈಕೆ ಅವ್ರಿಗಿರಲಿ. ಹಾಗಾಗಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ನಿವೃತ್ತಿ ಆಗ್ತಕ್ಕಂಥ ಇಬ್ಬರು ಶಿಕ್ಷಕರಿಗೆ ಅವರು ನಿವೃತ್ತಿ ನಂತರ ಅವ್ರ ನಿವೃತ್ತಿ ಜೀವನ ಆನೇ ರೀತಿ ಇರಲಿ ಅಂತ ನಾನು ಹಾರೈಸ್ತೀನಿ. ಅಂದರೆ ಆರೋಗ್ಯ, ಅಂದರೆ ನೆಮ್ಮದಿ, ದೇವರು ಇವೆರಡೂ ಕೊಟ್ಟರೆ ಸರ್ವಸ್ವ ಸಾರ್ಥಕ ಆಗುತ್ತೆ ಅಂತ ನಾನು ಮಾತೇಳಿ ಎಲ್ರಿಗೂ ನಮಸ್ಕಾರ ಮಾಡಿ. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು,
ಅಥವಾ ಕಾಲೇಜಿನ ಯಾರೇ ಆಗಲಿ ಮೂಲ ಶಿಕ್ಷಕರ ಪ್ರಭಾವ ನಮಗೆ ಒಂದು ಗಿಫ್ಟ್ ಆಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಶಿಕ್ಷಕರು ಸದಾ ಯಾವಾಗಲೂ ಕೂಡ ಆ ದಿನಮಾನಗಳಿದ್ದಂಥ ಶಿಕ್ಷಕರು ಈ ದಿನಮಾನಗಳು ಎಷ್ಟು ಮಟ್ಟಿಗೆ ಈಗಲೂ ಇದ್ದಾರೆ, ಒಳ್ಳೆಯವರು ಇಲ್ಲ ಅಂತಲ್ಲ. ಬಟ್ ಒಂದಷ್ಟು ಏನಾದರೂ ಇವತ್ತು ನಾವು ದೊಡ್ಡ ಸ್ಥಾನ ಬಳಸ್ಕೊಳ್ತೀವಿ ಅಂದರೆ ಅದಕ್ಕೆ ನಮ್ಮ ಶಿಕ್ಷಕರ ಸ್ಫೂರ್ತಿ ಇದ್ದೇ ಇರಬೇಕು. ಸೊ ಇನ್ನು ಜೊತೆಗೆ ನೀವು ಕೆಲಸ ಮಾಡಿದ್ದೀವಿ, ಒಂದಿನ ವೃತ್ತಿಯಿಂದ ನಿವೃತ್ತಿ ಆಗಲೇಬೇಕು, ಅದು ಅನಿವಾರ್ಯ ಅಂತಲ್ಲ. ಸರ್ಕಾರದ ನಿಯಮಗಳಾಗಿದೆ, ಅದು ಟ್ರಾನ್ಸ್ಫರ್ ಮಾತ್ರ ಯಾವಾಗ ಬೇಕಾದ್ರೂ ಆಗ್ತಾ ಇರುತ್ತೆ. ಅದರ ನಿವೃತ್ತಿ ಒಂದೇ ಸಾರಿ, ಜಾಯಿನ್ ಆಗೋದು ಒಂದೇ ಸಾರಿ. ಅದು ಈ ದೇವನಹಳ್ಳಿ ತಾಲೂಕಿನಲ್ಲಿ ಇಷ್ಟು ವರ್ಷ ಇದ್ದು ಈ ಸೇವೆ ಮಾಡಿರಲ್ಲ. ಸೊ ಎಷ್ಟೋ ಮಕ್ಕಳು ಬೇರೆ ಬೇರೆ ಹುದ್ದೆಗಳನ್ನು ಅನುಭವಿಸಿ ಬೇರೆ ಬೇರೆ ಸ್ಥಾನಮಾನಗಳಿದ್ದಾರಲ್ಲ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಸ್ಮರಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಕೊಡುಗೆ ಬಹುಶಃ ಅದೇ ನಿಮಗೆ ಗುರುತು ಕೊಡುವಂಥದ್ದು, ಸೇವೆ ಕೊಡುವಂಥದ್ದು. ಯಾರೋ ಬೇರೆ ಅಧಿಕಾರಿಗಳು ನೋಡಿ ನೋಡಿ ಇವ್ರಿಗೆ ಎಷ್ಟೊಂದೆಲ್ಲ ಆದಾಯ ಇದೆ, ನಾವು ಬರೀ ಪಾಠ ಮಾಡ್ಕೊಂಡು ಹೋಗ್ತೀವಪ್ಪ, ನಮ್ಗೆ ಏನೇನು ಇಲ್ಲ ಅಂತ ಅನ್ಕೊಳ್ಳೋದು. ಇನ್ನೊಂದು ಯಾವ್ದು ವಿಲೇಜ್ ಅಕೌಂಟೆಂಟ್ ನೋಡಿ ಏನು ವಿಡಿಯೋ ಬಂದರೆ ಅವರು ಕೂಡ ಅನುಕೂಲ ಆಗ್ತಾರೆ. ಆ ಕಡೆ ಒಂದು ನಾವು ಬೆಳಗ್ಗಿಂದ ಸಂಜೆವರೆಗೂ ಪಾಠ ಮಾಡ್ಕೊಂಡು ನಮ್ಗೆ ಯಾವ ರೀತಿ, ಆದರೆ ಅವೆಲ್ಲರಿಗಿಂತ ಅತ್ಯಂತ ಗೌರವ ನಿಂತಿದೆ, ಅವೆಲ್ಲ ತೃಪ್ತಿ ನಿಂತಿದೆ. ಯಾಕಂದರೆ ಎಲ್ಲೋ ಒಂದು ಏನೋ ಆಗಿ ಇವತ್ತು ಅಬ್ದುಲ್ ಕಲಾಂ ಅಂತ ಕೂಡ ಒಂದು ಶಿಕ್ಷಕರ ಪ್ರೇರಣೆ. ಅದಕ್ಕೆ ನಾರಾಯಣ್ ಅಂತ ನಮ್ಮಲ್ಲಿ ಪ್ರೆಸಿಡೆಂಟ್ ಆಗಿದ್ರು, ಅವರು ಕೂಡ ಪ್ರೇರಣೆ ಶಿಕ್ಷಕರೇ. ಹಾಗಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬೇರೆ ಏನಿಲ್ಲ, ಅವರು ಮೂಲತಃ ಶಿಕ್ಷಕರು. ಹಾಗಾಗಿ ಶಿಕ್ಷಕರಾದವರು ಇಡೀ ರಾಷ್ಟ್ರವನ್ನೇ ಆಳುವಂತಹ ಸಂದರ್ಭಕ್ಕೆ ಗುರಿಯನ್ನು ಬಿಟ್ಟಿರ್ತಾರೆ. ಅದ್ರ ಜೊತೆಯಾಗಿ ನಮ್ಮ ಕೆಲಸ ನಾವು ವೃತ್ತಿಯಲ್ಲಿ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಯಾಕಂದರೆ ಎಷ್ಟೋ ಮಂದಿಗೆ ಹೊಲಕ್ಕೆ ಬಿದ್ದಿರೋ ಬೀಜಗಳು ಕೂಡ ಫಲ ಕೊಡದೇ ಇರ್ಬೋದು. ಆದರೆ ನೀವು ಮಕ್ಕಳ ಹೃದಯಕ್ಕೆ ಬೀಜ ಬಿದ್ದಿರ್ತಾರಲ್ಲ, ಅಕ್ಷರಗಳ ಬೀಜ, ಅದೆಲ್ಲೋ ಒಂದು ಕಡೆ ಅವರು ಮೊಳಕೆ ಹೊಡೆದು ತೆನೆಯಾಗಿ ಫಸಲು ಕೊಡುತ್ತಲ್ಲ, ಅದಕ್ಕಿಂತ ತೃಪ್ತಿ ಇದೆ. ಏನಾದರೂ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಸ್ಥಾನಕ್ಕೆ ವ್ಯಕ್ತಿಯನ್ನು ನಿರ್ಮಿಸುವಂಥ ಶಕ್ತಿ ಯಾರಿಗಾಗಿದೆ ಅದು ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಬೇರೆ ಯಾರಿಗೂ ಕೂಡ ಅದು ಬಹುಶಃ ಈಗೇನು ನೀವು ವೃತ್ತಿಯಿಂದ ನಿವೃತ್ತಿ ಆಗ್ತೀರಿ ಸುಮಾರು. ಸೊ ಭಾಳಷ್ಟು ದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ಕೊಂಡಿದ್ದೀರಿ. ನಂತರ ದಿನಗಳಲ್ಲಿ ವೃತ್ತಿಯಿಂದ ನಿವೃತ್ತಿಯಾಗಿದೆ ಅಷ್ಟೇ, ಅದು ಪ್ರವೃತ್ತಿಯಿಂದ ನಿವೃತ್ತಿಯಾಗಿದೆ. ರಿಪಬ್ಲಿಕ್ ಡೇ ಆಗಿರಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ, ಕನ್ನಡ ರಾಜ್ಯೋತ್ಸವ ಆಗಲಿ, ಈ ಪ್ರಮುಖ ಏನು 32-40 ರಾಷ್ಟ್ರೀಯ ಹಬ್ಬಗಳಿದ್ದಾವೆ, ಅದರಲ್ಲಿ ಪ್ರಮುಖಗಳ ರಾಷ್ಟ್ರೀಯ ಹಬ್ಬಗಳನ್ನ ಇನ್ಮೇಲೆ ಮಾಡೋ ಅಂತ ಇದು ಮಾಡಲಿ. ಯಾಕೆಂದರೆ ನಾನು ಅಧ್ಯಕ್ಷರಾಗಿದ್ದಾಗ ನಾನು ಫ್ಲಾಗಾಸ್ಟಿಂಗ್ನ ತಹಶೀಲ್ದಾರ್ನೇ ಕರೆಸಿ ನಾನು ಫಸ್ಟ್ ಅವರಲ್ಲೇ ಫ್ಲಾಗಾಸ್ಟಿಂಗ್ ಮಾಡಿಸ್ತಾ ಇದ್ದೆ. ಮೊನ್ನೆ ರಿಪಬ್ಲಿಕ್ ಡೇನಲ್ಲಿ ಮಾಡ್ತಾ ಇರೋದು ನನ್ನ ಹತ್ರ ಬೇಜಾರು ಅನ್ನಿಸ್ತು. ಇನ್ಮೇಲೆ ಹಂಗೆ ಆಗೋದು ಬೇಡ. ಇದನ್ನು ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಇದನ್ನು ಉಸ್ತುವಾರಿನ ವಹಿಸ್ಕೊಂಡು ದಯಮಾಡಿ ಫ್ಲಾಗಾಸ್ಟಿಂಗಿಗೆ ಇದು ಮಾಡಿ ವ್ಯವಸ್ಥೆ ಮಾಡಿ. ಅಧ್ಯಕ್ಷರು ಬರ್ತಾರೆ, ತಹಶೀಲ್ದಾರ್ನ ಯಾರಾದ್ರೂ ಚೀಫ್ ಗೆಸ್ಟ್ನ ಕರೆಸಿ 10 ನಿಮಿಷ ಫ್ಲಾಗಾಸ್ಟಿಂಗ್ ಮಾಡೋ ಕೆಲಸ ಮಾಡಿ. ಆಮೇಲೆ ನಂತರದಲ್ಲಿ ಸೇವೆನಲ್ಲಿ ಇದ್ದು ಇದನ್ನು ಒಂದು ಅಂಥವ್ರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಭೆಗಳಲ್ಲಿ ನಿರ್ಣಯ ಕೈಗೊಂಡು ಅದನ್ನು ಇದು ಮಾಡೋಣ, ಆ ಕೆಲಸಗಳನ್ನ ಮಾಡಿ. ಆಮೇಲೆ ಜೊತೆಗೆ ನೀವು ಏನು ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದೀರಿ, ನಿಮ್ಮ ಇಲಾಖೆಗಳಲ್ಲಿ ನೌಕರರ ಸಮಸ್ಯೆಗಳು, ಬರೀ ನೌಕರರ ಸಂಘದ ಅಭಿವೃದ್ಧಿ ಒಂದು ಕಡೆ ಆದರೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸೋದು ಒಂದು ಕಡೆ ಇರಬೇಕು. ಅಲ್ಲಿ ಅವರಿಗೆ ಪ್ರತಿ ಇಲಾಖೆನಲ್ಲೂ ಇದೆ. ಏನು ಅವ್ರ ವಾರ್ಷಿಕ ವೇತನ ಬಡ್ತಿ ಆಗಿರ್ಬೋದು, ಪ್ರೊಫೆಷನಲಿ ಡಿಕ್ಲೇರ್ ಆಗಿರ್ಬೋದು, ಟೈಮ್ ಬಾಂಡ್ ಆಗಿರ್ಬೋದು, ಸ್ಟಾಗ್ನೇಷನ್ ಆಗಿರ್ಬೋದು, ಇಂಕ್ರಿಮೆಂಟ್ ಆಗಿರ್ಬೋದು, ಪೇ ಫಿಕ್ಸೇಷನ್ ಆಗಿರ್ಬೋದು, ಮೆಡಿಕಲ್ ಬಿಲ್ ರಿಯಂಬರ್ಸ್ಮೆಂಟ್ ಆಗಿರ್ಬೋದು, ಅವ್ರು ಸುಮಾರು ದಿವಸ ಲೀವ್ ಸ್ಯಾಂಕ್ಷನ್ ಆಗದಲ್ಲೇ ನೆನ್ನೆ ಸ್ಯಾಲ್ರಿಗಳು ಎಂಡಪ್ ಆಗಿರ್ಬೋದು. ಅಂಥವನ್ನೆಲ್ಲ ನೀವು ಪರ್ಸನಲ್ ಆಗಿ ನೀವು ಅವ್ರಿಗೆ ಅಂಥ ಮುತುವರ್ಜಿ ವಹಿಸಿ ನಿಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ನೀವು ಅವ್ರ ಕೆಲಸಗಳನ್ನು ಮಾಡಿಸ್ಕೊಡಿ. ಆ ನಿಟ್ಟಿನಲ್ಲಿ ಯಾರಾದರೂ ಸಹಕಾರ ನಿಮಗೆ ನೀಡಲಿಲ್ಲ ಅಂತ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಸಹ ಗಮನಕ್ಕೆ ತಮ್ಮನ್ನಿ, ನಾವೆಲ್ಲರೂ ಒಟ್ಟಾಗಿ ಹೋಗಿ ಕೇಳೋಣ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ನೌಕರರ ಸಮಸ್ಯೆಗಳು, ನೌಕರರ ಸಂಘದ ಅಭಿವೃದ್ಧಿ ಎಷ್ಟು ಮುಖ್ಯನೋ ನೌಕರರ ಸಮಸ್ಯೆಗಳನ್ನು ಬಗೆಹರಿಸೋದು ಅಷ್ಟೇ ಮುಖ್ಯ.